ಫ್ರೆಂಡ್ಸ್, ಇವತ್ತು ನಿಮಗೆ ಹೊಸ ವಿಷಯದ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ರಾಜ್ಯ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್. ವಾರಸುದಾರರ ಹೆಸರಿಗೆ ಪಹಣಿ ನೋಂದಣಿಗೆ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಭೌತಿಕತೆ ಆಂದೋಲನವನ್ನು ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್. ಭೌತಿಕತೆಗೆ ಚಾಲನೆ ಮಾಡ್ತಾ ಇದ್ದಾರೆ ಮತ್ತು ಮನೆ ಬಾಗಿಲಿಗೆ ಬರಲು ಸಜ್ಜಾಗಿದೆ. ಇದರಿಂದ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ರಾಜ್ಯ ಸರ್ಕಾರವು ಆಸ್ತಿ ಮಾಲೀಕರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದು, ರಾಜ್ಯದಲ್ಲಿ ಮೃತಪಟ್ಟವರ ಹೆಸರಿನಲ್ಲಿರುವ 51.13 ಲಕ್ಷ ಜಮೀನುಗಳ ಪಹಣಿಗಳಿಗೆ ವಾರಸುದಾರರ ನೋಂದಣಿಗೆ ಮಾಡಲು ಮುಂದಾಗಿದೆ ಫ್ರೆಂಡ್ಸ್. ಇದರಿಂದ ಗ್ರಾಮಗಳ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ಭೌತಿಕತೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಅದರಿಂದ ಈ ವಿಷಯ ಅವರಿಗೆ ಸಂತೋಷದ ವಿಷಯ ಆಗಿದೆ ಫ್ರೆಂಡ್ಸ್. ಇದನ್ನು ಜನಗಳು ಸದುಪಯೋಗಪಡಿಸ್ಕೊಳ್ಳಿ. ರೈತರ ಭೂ ಹಿಡುವಳಿ ಬಗ್ಗೆ ಸ್ಪಷ್ಟತೆ ಪಡೆಯಲು ಸರ್ಕಾರವು ಆಧಾರ್ ಸೀಡಿಂಗ್ ಕಾರ್ಯಕ್ಕೆ ಪೂರ್ತಿ ಚಾಲನೆಯನ್ನು ನೀಡಲಾಗ್ತಿದೆ. ಇದಕ್ಕಾಗಿ ಪ್ರತ್ಯೇಕ ತಂತ್ರಾಂಶವನ್ನು ಸಿದ್ಧಪಡಿಸಲಾಗಿದೆ ಫ್ರೆಂಡ್ಸ್. ಸುಮಾರು 70 ಲಕ್ಷ ಜಮೀನುಗಳು ಭೌತಿಕತೆಯಿಂದ ವಂಚಿತರಾಗಿದ್ದಾರೆ ಫ್ರೆಂಡ್ಸ್. ಇದರಿಂದ ಪಹಣಿಗಳಿಗೆ ಆಧಾರ್ ಜೋಡಣೆಯಿಂದ ಎಷ್ಟು ಕೃಷಿ ಭೂಮಿ ಇದೆ, ರೈತರ ಭೂ ಹಿಡುವಳಿ ಎಷ್ಟು ಎಂದು ಗೊತ್ತಾಗುತ್ತೆ ಅಂತ ಸರ್ಕಾರವು ಮಾಹಿತಿ ಕೊಟ್ಟಿದೆ ಫ್ರೆಂಡ್ಸ್. ಇದರಿಂದಾಗಿ ನಿಖರ ಮಾಹಿತಿ ಪಡೆಯಬಹುದಾಗಿದೆ. ವಂಶವೃಕ್ಷವನ್ನು ಆಧಾರವಾಗಿ ಇಟ್ಟುಕೊಂಡು ಮತ್ತು ಆಧಾರ್ ಸಂಖ್ಯೆಯ ಮೂಲಕ OTP ಪಡೆಯಲು ಇದನ್ನು ಬಳಸಲಾಗುತ್ತದೆ. ಇದರಿಂದಾಗಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಾಗುತ್ತದೆ ಮತ್ತು ಹಳ್ಳಿಯ ಜನರಿಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ಮುಗ್ಧರು, ಅಮಾಯಕರು ತಮ್ಮ ಜಮೀನುಗಳನ್ನು ಬೇರೆಯವರು ಮಾಡ್ಕೊಳ್ತಾಯಿದ್ರು. ಇದರಿಂದಾಗಿ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಆದಷ್ಟು ಬೇಗ ಇದು ಜಾರಿಯಾಗುತ್ತೆ. ದಯವಿಟ್ಟು ಎಲ್ಲ ರೈತರು ಮಾಡಿಸ್ಕೊಳ್ಳಿ ಅಂತ ನಾನು ಒಂದು ಮಾಹಿತಿ ಕೊಡ್ತಾಯಿದ್ದೀನಿ. ಸುಮಾರು 70 ಲಕ್ಷ ಜಮೀನು ರೈತರು ಭೌತಿಕತೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇದರಿಂದಾಗಿ ಆದಷ್ಟು ಬೇಗ ಆಗುತ್ತೆ. ಇದಕ್ಕೆ ವಂಶವೃಕ್ಷ ಮತ್ತು ಆಧಾರ್ ಕಾರ್ಡ್ಗಳು ಕೂಡ ಬೇಕಾಗುತ್ತೆ. ರೆಡಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಹಾಕಿರೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಆಗೋಕ್ಕೆ ಸಹಕರಿಸಿ ಫ್ರೆಂಡ್ಸ್. ಕರ್ನಾಟಕ ಸರ್ಕಾರವು ಪಹಣಿಯ ನೋಂದಣಿಗೆ ಮನೆ ಬಾಗಿಲಿಗೆ ಭೌತಿಕತೆಯ ಆಂದೋಲನದ ಮುಖಾಂತರ ಬರ್ತಾ ಇದ್ದಾರೆ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಮುಂದಿನ ವಿಡಿಯೋ ಆಗೋಕ್ಕೆ ಸಹಕರಿಸಿ. ಓಕೆ ಫ್ರೆಂಡ್ಸ್, ಆದಷ್ಟು ಬೇಗ ಭೌತಿಕತೆ ಆಂದೋಲನ ಶುರುವಾಗಲಿ. ನಮ್ಮ ರೈತರು ಇದರಿಂದ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ಮುಖಾಂತರ ತಿಳಿಸಲು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.